Namaste students. Today I am taking class that is a final BCom auditing. First we introduction to auditing. Yes, first we explain the origin and development of the auditing. Yes, the word audit is derived from the audit is originated from the audit is originated from the Latin word. ಅದು ಲ್ಯಾಟಿನ್ ವರ್ಡಿಂದ ಬಂದಿದೆ. ಆಡಿಟ್ ಯಾವುದು ವರ್ಡಿಂದ ಬಂದಿದೆ? ಲ್ಯಾಟಿನ್ ವರ್ಡ್ adhere. Audit is originated from the Latin word adhere, which means to hear. ಅಂದರೆ ನಾವು ಆಡಿಟಿಂದ ಲ್ಯಾಟಿನ್ ವರ್ಡಿಂದ ಬಂದಿದೆ. ಅದರ ಮೀನಿಂಗ್ ಟು ಹಿಯರ್. In earlier days, whenever there is a suspected fraud in a business organization, the owner of the business would appoint a person, and the owner of the business appoint a person to check the accounts and hear the explanation. ಅಂದರೆ ಮೊದಲೆಲ್ಲ ಏನಂತಂದರೆ ಒಂದು ಓನರಿಗೆ ಅಕೌಂಟೆಂಟ್ ಏನೋ ಫ್ರಾಡ್ ಮಾಡ್ತಾನಂತ ಅಂದರೆ ಸಸ್ಪೆಕ್ಟ್ ಆದರೆ ಆಗ ಒಂದು ಪರ್ಸನನ್ನು ಅಪಾಯಿಂಟ್ ಮಾಡ್ತಾನೆ ಟು ಚೆಕ್ ದ ಅಕೌಂಟ್ಸ್ ಆ್ಯಂಡ್ ಹಿಯರ್ ದ ಎಕ್ಸ್ಪ್ಲನೇಷನ್. ಅವನು ಎಕ್ಸ್ಪ್ಲನೇಷನ್ ಕೇಳ್ತಿದ್ದ. ಅಂದರೆ ಮೊದಲೆಲ್ಲ ಎವಿಡೆನ್ಸ್ ಇರಲಿಲ್ಲ. ಎವಿಡೆನ್ಸ್ ಮೀನ್ಸ್ ರಿಸಿಪ್ಟು, ವೋಚಸ್ ಅದು ಯಾವುದೂ ಇರಲಿಲ್ಲ. ಆಗ ಏನು ಮಾಡ್ತಿದ್ದ, ಯಾರು ಅಕೌಂಟೆಂಟ್ ರೆಕಾರ್ಡ್ ಮೇಂಟೈನ್ ಮಾಡ್ತಿದ್ದಾನಲ್ಲ ಅವನಲ್ಲಿ ಈ ಆಡಿಟರ್ ಕೆಲವೆಲ್ಲ ಇನ್ಫಾರ್ಮೇಷನನ್ನು ಕೇಳ್ತಿದ್ದ. ಸೊ ಟು ಹಿಯರ್ given by the person responsible for the keeping the accounts and funds. In those days, the audit is done to find out whether the payments and receipt are properly recorded or not. ಮೊದಲೆಲ್ಲ ಏನು ಮಾಡ್ತಿದ್ರು ಅಂದರೆ ಆಡಿಟರ್ ಚೆಕ್ ಮಾಡ್ತಾಯಿದ್ರು ಎಲ್ಲ ಪೇಮೆಂಟ್ ಮತ್ತು ರಿಸಿಪ್ಟಿದು ಪ್ರಾಪರ್ಲಿ ಅಕೌಂಟನ್ನು ರೆಕಾರ್ಡ್ ಮಾಡಿದಾನ ಇಲ್ವಾ ಅಂತ ಮಾಡ್ತಾಯಿದ್ರು. ಇನ್ನೊಮ್ಮೆ ಹೇಳ್ತೇನೆ, ಇನ್ನು ಓಲ್ಡನ್ ಡೇಸಲ್ಲಿ ಯಾವುದೇ ಒಂದು ಸರಿಯಾದ ಎವಿಡೆನ್ಸ್ ಇಲ್ಲದೆ ಆಡಿಟ್ ಮಾಡ್ತಾಯಿದ್ರು. ಈಗ ಫಾರ್ ಎಕ್ಸಾಂಪಲ್ಸ್ ಓನರ್ಸಿಗೆ ಏನೋ ಒಂದು ಡೌಟ್ ಬಂದರೆ ಅಕೌಂಟೆಂಟಿನ ಮೇಲೆ, ಆಗ ಒಂದು ಪರ್ಸನ್ ಮೀನ್ಸ್ ಹಿಯರ್ ಆಡಿಟರನ್ನು ಅಪಾಯಿಂಟ್ ಮಾಡಿ ಚೆಕ್ ಮಾಡಲಿಕ್ಕೆ ಹೇಳ್ತಾಯಿದ್ರು. ಆಗ ಚೆಕ್ ಮಾಡುವಾಗ ಆಗ ಯಾವುದೇ ಎವಿಡೆನ್ಸ್ ಇಲ್ಲದಿದ್ದರೆ ಅವನಲ್ಲಿ ಎಕ್ಸ್ಪ್ಲನೇಷನನ್ನು ಕೇಳ್ತಾಯಿದ್ರು. ಟು ಹಿಯರ್ ದ ಎಕ್ಸ್ಪ್ಲನೇಷನ್ ಆಫ್ ಗಿವನ್ ಬೈ ದ ಪರ್ಸನ್. ಅದರ ಮೇಲೆ ಇವನು ಅಕೌಂಟನ್ನು ಚೆಕ್ ಮಾಡ್ತಿದ್ದ. ಅವನು ಕರೆಕ್ಟಾಗಿ ರೆಕಾರ್ಡ್ ಮಾಡಿದಾನ ಇಲ್ವಾ, ರೆಕಾರ್ಡನ್ನು ಮೇಂಟೈನ್ ಮಾಡಿದಾನ ಇಲ್ವಾ ಅಂತ ನೋಡ್ತಾಯಿದ್ರು. ಬಟ್ ನವ ಡೇಸ್ ದ ಆಬ್ಜೆಕ್ಟಿವ್ ಆಫ್ ಮಾಡರ್ನ್ ಡೇ ಅಕೌಂಟಿಂಗ್ ನಾಟ್ ಓನ್ಲಿ ಫಾರ್ ದ ವೆರಿಫಿಕೇಷನ್ ಆಫ್ ಕ್ಯಾಶ್, ಇಲ್ಲಿ ಕ್ಯಾಶಿಗೆ ಮಾತ್ರ ಅಲ್ಲ, ಬಟ್ ರಿಪೋರ್ಟ್ ಟು ದ ಫಿನಾನ್ಷಿಯಲ್ ಪೊಸಿಷನ್ಸ್ ಆಫ್ ದ ಅಂಡರ್ಟೇಕನ್ ಆ್ಯಸ್ ಡಿಸ್ಕ್ಲೋಸ್ಡ್ ಬೈ ಇಟ್ಸ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ಮೊದಲೆಲ್ಲ ಬರೀ ಕ್ಯಾಶ್ ಅಮೌಂಟನ್ನು ಕರೆಕ್ಟಾಗಿ ರೆಕಾರ್ಡ್ ಮಾಡಿದಾನೆ ಇಲ್ವ ಅಂತ ಮಾತ್ರ ಚೆಕ್ ಮಾಡ್ತಾಯಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಆ ಇನ್ಫಾರ್ಮೇಷನ್ ರಿಪೋರ್ಟನ್ನು ಫಿನಾನ್ಷಿಯಲ್ ಪೊಸಿಷನಲ್ಲಿ ಶೋ ಮಾಡಬೇಕು ಟು ಡಿಸ್ಕ್ಲೋಸ್ ಬೈ ಇಟ್ಸ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಫಿನಾನ್ಷಿಯಲ್ ಪೊಸಿಷನ್ ಹೇಗೆ ಇದೆ ಅಥವಾ ಅವನು ಕರೆಕ್ಟಾಗಿ ರೆಕಾರ್ಡ್ ಮಾಡಿದಾನ ಇಲ್ವ ಅಂತ ನೋಡಿ ಚೆಕ್ ಮಾಡಿ ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬೇಕಿತ್ತು. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದ ಆಡಿಟಿಂಗ್. ಒನ್ಸ್ ಅಗೇನ್, auditing. Now the audit is originated from the Latin word adhere, which means to hear. ಅಂದರೆ ಕೇಳಿಸೋದು. ಈಗ ಫಾರ್ ಎಕ್ಸಾಂಪಲ್ಸ್ ಮೊದಲೆಲ್ಲ ಏನೇ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆದರೆ ಓನರ್ ಒಂದು ಪರ್ಸನನ್ನು ಅಪಾಯಿಂಟ್ ಮಾಡಿ ಅಲ್ಲಿ ಏನೊಂದು ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡಲಿಕ್ಕೆ ಹೇಳ್ತಾಯಿದ್ರು. ಆಗ ಆ ಪರ್ಸನ್ ಅಥವಾ ಆಡಿಟರ್ ಆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಅವನಲ್ಲಿ ಇನ್ಫಾರ್ಮೇಷನನ್ನು ಕೇಳ್ತಾ ಇದ್ದ. ಸೊ ದಟ್ ಈಸ್ ಇನ್ ಓಲ್ಡನ್ ಡೇಸ್. ಬಟ್ ನವ ಡೇಸ್ ಇಟ್ ನಾಟ್ ಓನ್ಲಿ ಫಾರ್ ದ ವೆರಿಫಿಕೇಷನ್ ಆಫ್ ದ ಕ್ಯಾಶ್ ಬಟ್ ಆಲ್ಸೋ ಇಟ್ ರಿಪೋರ್ಟ್ ಟು ದ ಫಿನಾನ್ಷಿಯಲ್ ಪೊಸಿಷನ್ಸ್ ಆಫ್ ದ ಆರ್ಗನೈಜೇಷನ್. It clearly it disclose the balance sheet, it disclose the profit and loss account and the balance sheet. ಯಾವುದೇ ಒಂದು ಫಿನಾನ್ಷಿಯಲ್ ಪೊಸಿಷನನ್ನು ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಆಸ್ ಎ ಡೆಫಿನೇಷನ್ ಆಫ್ ದ ಆಡಿಟಿಂಗ್, ಇಟ್ ಈಸ್ ಅ ಅನ್ಬಯಾಸ್ಡ್ ಎಕ್ಸಾಮಿನೇಷನ್. ಅಂದರೆ
ಆ್ಯಂಡ್ ಇವ್ಯಾಲ್ಯುವೇಷನ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಆರ್ಗನೈಜೇಷನ್. ಯಾವುದೇ ಒಂದು ಹೆದರಿಕೆ ಇಲ್ಲದೆ ಇವನು ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಎಕ್ಸಾಮ್ ಮಾಡಿ ಅದನ್ನು ಇವ್ಯಾಲ್ಯುವೇಟ್ ಮಾಡೋದು. ಇಟ್ ಕ್ಯಾನ್ ಬಿ ಡನ್ ಬೈ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ. ಅಂದರೆ ಇಂಟರ್ನಲ್ ಆಡಿಟ್ ಹೇಳಿದರೆ ಕಂಪೆನಿಯ ಒಳಗಿನ ಪರ್ಸನ್ ಆಡಿಟ್ ಮಾಡಿದರೆ ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಇಂಟರ್ನಲ್ ಆಡಿಟ್. ಕಂಪೆನಿಯ ಹೊರಗಿನ ಪರ್ಸನ್ ಆಡಿಟ್ ಮಾಡಿದರೆ ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಎಕ್ಸ್ಟರ್ನಲ್ ಆಡಿಟ್. Another one definition: auditing refers to a systematic examination of books, accounts, documents and voucher of an organization. Once again, auditing refers to systematic examination of books, accounts, documents ಆ್ಯಂಡ್ ವೋಚರ್ಸ್ ಆಫ್ ಆ್ಯನ್ ಆರ್ಗನೈಜೇಷನ್. ಆಡಿಟ್ ಹೇಳಿದರೆ ಒಂದು ಸಿಸ್ಟಮ್ಯಾಟಿಕ್ ಮೆಥಡಲ್ಲೇ ಬುಕ್ಸನ್ನು, ಅಕೌಂಟ್ಸನ್ನು, ಡಾಕ್ಯುಮೆಂಟ್ಸನ್ನು ಮತ್ತು ವೋಚರ್ಸನ್ನು ಎಕ್ಸಾಮ್ ಮಾಡೋದು. ಯಾಕೆ? ಟು ಎಸರ್ಟೈನ್ ಹೌ ಫಾರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರೆಸೆಂಟ್ ಅ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಕನ್ಸರ್ನ್. ಎಷ್ಟು ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡಿದ್ದಾರೆ ಅಂತ ಚೆಕ್ ಮಾಡಲಿಕ್ಕೆ. ಪ್ರೆಸೆಂಟ್ ಅ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಕನ್ಸರ್ನ್. ಒಂದು ಕಂಪನಿಯಲ್ಲಿ ಯಾವಾಗಲೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮತ್ತು ಬ್ಯಾಲೆನ್ಸ್ ಶೀಟನ್ನು ಶೋ ಮಾಡುವಾಗ ಆಗ ಅದು ಟ್ರೂ ಆ್ಯಂಡ್ ಫೇರ್ ವ್ಯೂ ಅಂತಲೇ ಇರಬೇಕು, ಅಂದರೆ ಕರೆಕ್ಟಾಗಿ ಇರಬೇಕು. ಸೊ ಆಡಿಟಿಂಗ್ ಏನು ಮಾಡ್ತಾರಂತೆ, ಅಂದರೆ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ರಿಪೋರ್ಟ್ ಮಾಡೋದಕ್ಕೆ ಆಡಿಟಿಂಗ್ ಹೇಳ್ತೇವೆ. ಒನ್ಸ್ ಅಗೇನ್, ಆಡಿಟಿಂಗ್ ರೆಫರ್ಸ್ ಟು ಎ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್, ಅಕೌಂಟ್ಸ್, ಡಾಕ್ಯುಮೆಂಟ್ಸ್ ಆ್ಯಂಡ್ vouchers of an organization to ascertain how far the financial statements presents in a true and fair view of the concern. Another one definition, Professor L.R. Dixie: auditing is an examination of the accounts records undertaken with a view to establish whether they are correctly and completely reflect the ಟ್ರಾನ್ಸಾಕ್ಷನ್ ಟು ವಿಚ್ ದೇ ರಿಲೇಟ್. ಅಂದರೆ ಆಡಿಟಿಂಗನ್ನು ಎಕ್ಸಾಮ್ ಮಾಡೋದು. ನೀವು ಫಾರ್ ಎಕ್ಸಾಂಪಲ್ಸ್ ಅಕೌಂಟಿಂಗ್ ರೆಕಾರ್ಡ್ಸ್. ಈಗ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಇದ್ದರೆ ಆಗ ಆ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ಅಕೌಂಟಿಂಗ್ ಹೇಳ್ತೇವೆ. ನೆಕ್ಸ್ಟ್ ಒನ್, ಆ ರೆಕಾರ್ಡ್ ಮಾಡೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಆಡಿಟಿಂಗ್ ಹೇಳೋದು. ಇನ್ನೊಮ್ಮೆ ಹೇಳ್ತೇನೆ, ಯಾವುದೇ ಒಂದು ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋದಕ್ಕೆ ಅಕೌಂಟಿಂಗ್ ಹೇಳೋದು ಮತ್ತು ಅದು ಕರೆಕ್ಟಾಗಿ ರೆಕಾರ್ಡ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದು. ಟು ವೆರಿಫೈ ಆರ್ ಚೆಕ್ ವೆದರ್ ಇಟ್ ಈಸ್ ಕರೆಕ್ಟ್ಲಿ ರೆಕಾರ್ಡೆಡ್ ಆರ್ ಕಂಪ್ಲೀಟ್ಲಿ ರೆಕಾರ್ಡೆಡ್ ಆರ್ ನಾಟ್ ಎಕ್ಸೆಟ್ರಾ. ದಟ್ ಈಸ್ ಕಾಲ್ಡ್ ಆಸ್ ಅ ಆಡಿಟಿಂಗ್. It is whether they are completely correctly and completely reflect the transaction to which they are relate. ಅಂದರೆ ಕರೆಕ್ಟಾಗಿ ನಾವು ರೆಕಾರ್ಡ್ ಮಾಡಿದ್ದೇವಾ ಇಲ್ವಾ ಅಥವಾ ಅಂತ ಚೆಕ್ ಮಾಡೋದಕ್ಕೆ ಆಡಿಟಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಫೀಚರ್ಸ್ ಆಫ್ ಆಡಿಟಿಂಗ್. ಆಡಿಟಿಂಗ್ ಈಸ್ ಅ ಸಿಸ್ಟಮ್ಯಾಟಿಕ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ದ ಬುಕ್ಸ್ ಆಫ್ ದ ಅಕೌಂಟ್ಸ್ ಆಫ್ ದ ಬಿಸ್ನೆಸ್. ಎಸ್, ಆಡಿಟಿಂಗ್ ಹೇಳಿದರೆ ಸೊ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಬುಕ್ಸ್ ಆಫ್ ದ ಅಕೌಂಟ್ಸ್. ಯಾವುದೇ ಒಂದು ಅಕೌಂಟ್ಸನ್ನು ಕ್ಲಿಯರಾಗಿ ತರೋ ಆಗಿ ಅನಾಲಿಟಿಕಲ್ ಆಗಿ ಚೆಕ್ ಮಾಡೋದಕ್ಕೆ ಸೊ ಆಡಿಟಿಂಗ್ ಅಂತ ಹೇಳ್ತಾರೆ. ಅದು ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಮುಖಾಂತರವೇ ನಾವು ಆಡಿಟನ್ನು ಮಾಡಬೇಕು. ಸೊ ದಟ್ ಈಸ್ ಆಡಿಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ದ ಬುಕ್ಸ್ ಆಫ್ ದ account. Second one, audit is undertaken by an independent person or body of the person who are duly qualified for the job. ಈಗ ಫಾರ್ ಎಕ್ಸಾಂಪಲ್ ಆಡಿಟ್ ಮಾಡುವಾಗ ಅವನು ಕ್ವಾಲಿಫೈಡ್ ಪರ್ಸನ್ನೇ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು ಅಥವಾ ನೀವು ಹೋಗಿ ಆಡಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ನಾವು ಕ್ವಾಲಿಫೈಡ್ ಪರ್ಸನ್ ಅಲ್ಲ. ನೀವು ಎಲ್ಲ ಅಕೌಂಟೆಂಟ್ ಆಗ್ಬೋದು. ವೈ? ಬಿಕಾಸ್ ವಿ ಕಂಪ್ಲೀಟೆಡ್ ಅವರ BCom ಡಿಗ್ರಿ ಎಕ್ಸಾಮ್. ಇಸ್ ಇಟ್ ಕರೆಕ್ಟ್? ಎಸ್, ಬಟ್ ವಿ ಕಾಂಟ್ ಬಿಕಮ್ ಅ ಆಡಿಟರ್. ವೈ? ಬಿಕಾಸ್ ಆಡಿಟರ್ ಯಾರಾಗಬೇಕಂದ್ರೆ ಅವನು ಕ್ವಾಲಿಫೈಡ್ ಪರ್ಸನ್ ಆಗಬೇಕು. ಕ್ವಾಲಿಫೈಡ್ ಪರ್ಸನ್ ಹೇಳಿದರೆ ಅವನು CA ಪಾಸ್ ಆಗಿರಬೇಕು. ಸೊ ಹಿಯರ್ ಇಟ್ ಈಸ್ ಅಂಡರ್ಟೇಕನ್ ಬೈ ಆನ್ ಇಂಡಿಪೆಂಡೆಂಟ್ ಪರ್ಸನ್ ಆರ್ ಬಾಡಿ ಆಫ್ ದ ಪರ್ಸನ್ ದಟ್ ಹೂ ಆರ್ ಡ್ಯೂಲಿ ಕ್ವಾಲಿಫೈಡ್ ಫಾರ್ ದ ಜಾಬ್. ನೆಕ್ಸ್ಟ್ ಒನ್, ಆಡಿಟ್ ಈಸ್ ಅ ವೆರಿಫಿಕೇಷನ್ ಆಫ್ ದ ರಿಸಲ್ಟ್ ಶೋನ್ ಬೈ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್.
ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಕೆಲವು ಅಮೌಂಟು ಕೊಟ್ಟಿರ್ತಾರೆ, ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡೋದು ಆಡಿಟರ್ನ ಒಂದು ಡ್ಯೂಟಿ, ಅಥವಾ ದಟ್ ಈಸ್ ಒನ್ ಆಫ್ ದ ಫೀಚರ್ಸ್ ಆಫ್ ದ ಆಡಿಟರ್. ಆಡಿಟ್ ಈಸ್ ಅ ವೆರಿಫಿಕೇಷನ್ ಆಫ್ ದ ರಿಸಲ್ಟ್ಸ್ ಶೋನ್ ಬೈ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ಸ್ಟೇಟ್ ಆಫ್ ಅಫೇರ್ಸ್ as shown by the balance sheet. Next one, audit is a critical review of the system of accounting and internal control. Yes, ಇದು ಆಡಿಟ್ ಮಾಡಿದರೆ ಏನಾಗ್ತದೆ ಅಂದರೆ ಆಟೋಮೆಟಿಕ್ಕಾಗಿ ಅಕೌಂಟಿಂಗ್ ಸಿಸ್ಟಮನ್ನು ರೆಫರ್ ಮಾಡ್ತಾರೆ ಮತ್ತು ಆಟೋಮೆಟಿಕ್ಕಾಗಿ ಇಂಟರ್ನಲ್ ಕಂಟ್ರೋಲ್ ಆಗ್ತದೆ. ಫಾರ್ ಎಕ್ಸಾಂಪಲ್ಸ್, ಇವಾಗ ನಾನು ಹೇಳ್ತೇನೆ ಅಸೈನ್ಮೆಂಟಿಗೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಅಸೈನ್ಮೆಂಟಿಗೆ ಜೂನ್ 1 ನೀವು ಅಸೈನ್ಮೆಂಟ್ ಕೊಡಬೇಕು ಅಂತ ಒಂದು ಡೆಡ್ಲೈನ್ ಕೊಟ್ಟರೆ ನೀವು ಶೂರ್ ಆವಾಗ ಅಸೈನ್ಮೆಂಟ್ ಕೊಡ್ತೀರಿ. ಇಲ್ಲದಿದ್ದರೆ ನೀವು ಜೂನ್ ದಾಟಿ ಜುಲೈ ದಾಟಿ ಆಗಸ್ಟ್ ದಾಟಿದ್ರೂ ಕೂಡ ನೀವು ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಿಲ್ಲ. ಇಸ್ ಇನ್ ಕರೆಕ್ಟ್? ಅಥವಾ ಒಂದು ನೋಟ್ಸ್ ತೋರಿಸಬೇಕು ಅಂತ ಇದ್ದರೆ ನಿಮಗೆ ಪರ್ಟಿಕ್ಯುಲರ್ ಡೇಟ್ ಕೊಟ್ಟರೆ ಆಗ ನೀವು ನೋಟ್ಸನ್ನು ಕಂಪ್ಲೀಟ್ ಮಾಡ್ತೀರಿ. ಇಲ್ಲದಿದ್ದರೆ ಏನಾಗ್ತದೆ, ಅದು ಯಾವಾಗ ನೋಟ್ಸು ಪೆಂಡಿಂಗ್. ಕರೆಕ್ಟ್ ಅಲ್ಲ? ಸೇಮ್ ಹಿಯರ್ ಆಲ್ಸೋ ನೀವು ಆಡಿಟ್ ಮಾಡ್ತಾರಂತಂದರೆ ಆಗ ಎಲ್ಲ ಇನ್ಫಾರ್ಮೇಷನ್ ರೆಕಾರ್ಡ್ಸನ್ನು ಕ್ಲಿಯರಾಗಿ ಮೇಂಟೈನ್ ಮಾಡ್ತಾರೆ. ಅದರ್ವೈಸ್ ಅದನ್ನು ಯಾರು ಕೂಡ ಬಾದರ್ ಮಾಡೋದಿಲ್ಲ. ಸೊ ಆಡಿಟ್ ಈಸ್ ಅ ಕ್ರಿಟಿಕಲ್ ರಿವ್ಯೂ ಆಫ್ ದ ಸಿಸ್ಟಮ್ ಆಫ್ ದ ಅಕೌಂಟ್ಸ್ ಆ್ಯಂಡ್ ಇಂಟರ್ನಲ್ ಕಂಟ್ರೋಲ್. Yes, these are the features of auditing. Yes, next class I will explain the difference between accounting and the auditing.